ಎಲ್ರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಮಹಿಳಾ ದಿನಾಚರಣೆಯ ಆಚರಿಸೋ ರೀತಿ ಸಾಕಷ್ಟು ವರ್ಷಗಳಿಂದ, ಅಂದರೆ ತುಂಬ ಹಿಂದೆ ಇರಲಿಲ್ಲ. ಈಗ ಒಂದು 25-30 ವರ್ಷಗಳಿಂದ ಈಚೆಗೆ ತುಂಬ ಕಡೆ ತುಂಬ ರೀತಿ, ಕೆಲವು ಕಡೆ ತುಂಬ ವಿಜೃಂಭಣೆಯಿಂದ, ಆಸಕ್ತಿಯಿಂದ, ಖುಷಿಯಿಂದ ಎಲ್ಲ ಮಹಿಳೆಯರು ಸೇರಿ ಆಚರಿಸೋದಕ್ಕೆ ಶುರು ಮಾಡಿರೋದು ನಿಜವಾಗ್ಲೂ ತುಂಬ ಶ್ಲಾಘನೀಯವಾದಂಥ ವಿಷಯ. ಅದಕ್ಕೆ ನಮಗೆ ನಾವೇ ಒಂದು ಚಪ್ಪಾಳೆ ಕೊಟ್ಕೊಳ್ಳೋಣ. ಯಾಕೆಂದರೆ ಇವಾಗ ಎಲ್ರಿಗೂ ಮನೆಯಿಂದ ಈಚೆ ಬರಬೇಕು, ಹೊರ ಪ್ರಪಂಚ ನೋಡಬೇಕು, ಹೊರ ಜಗತ್ತಲ್ಲಿ ಸುತ್ತಾಡಬೇಕು, ಹೊರಗಿನ ಜನಗಳ ಜೊತೆ ಬೆರೆಯಬೇಕು, ಒಬ್ರಿಗೊಬ್ರಿಗೆ ವಾರ್ತೆಗಳನ್ನು ಒಂಥರ ವಿನಿಮಯ ಮಾಡ್ಕೋಬೇಕು ಅನ್ನೋ ಅಭಿಲಾಷೆ ತುಂಬ ಅಂದರೆ ತುಂಬ ಜನಕ್ಕಿದೆ. ಅದರಿಂದ ಅದು ನಿಜವಾಗ್ಲೂ ನಾವೆಲ್ಲರೂ ನಮಗೆ ನಾವೇ ಶಬಾಷ್ ಕೊಟ್ಕೊಂಡು ಮೆಚ್ಚುವಂಥ ಅಂಶ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಇಲ್ಲಿ ಮಹಿಳಾ ದಿನಾಚರಣೆಯ ದಿನ ನಾನು ನನ್ನದೇ ಆದ ಒಂದು ಅಭಿನಯ ಕಲೆಯನ್ನು ನಿಮಗೆಲ್ಲ ತೋರಿಸೋದಕ್ಕೆ ಆಸೆ ಪಟ್ಟಿದ್ದೀನಿ. ಪುರಂದರದಾಸರ ಹೆಂಡತಿಯ ಪಾತ್ರವನ್ನು, ಅಂದರೆ ಅವರು ಮೂಗುತಿಯನ್ನು ಬ್ರಾಹ್ಮಣನಿಗೆ ಕೊಟ್ಟ ನಂತರದ ಅವರ ಮನದಾಳದ ಮಾತುಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಭಗವಂತನೊಡನೆ ಅವರು ಏನೆಲ್ಲ ಮಾತಾಡಿರಬಹುದು ಅನ್ನೋ ನನ್ನದೇ ಆದ ಒಂದು ಊಹೆಯಲ್ಲಿ ಪಾತ್ರದ ರೂಪದಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತಿದ್ದೀನಿ. ಈಗ ನಾನು ಆ ಸರಸ್ವತಿ ಬಾಯಿ ಆಗಿ ಬಂದಿದ್ದೇನೆ ನಿಮ್ಮ ಮುಂದೆ. ಭಗವಂತ, ಇಷ್ಟು ವರ್ಷಗಳ ನನ್ನ ಜೀವನದಲ್ಲಿ ಗೃಹಿಣಿ ಧರ್ಮವನ್ನು ಅಚ್ಚುಕಟ್ಟಾಗಿ ಪಾಲಿಸ್ಕೊಂಡು ಬಂದಿದ್ದೇನೆ. ಅಂದರೆ ಪತಿದೇವರು ಏನು ಹೇಳ್ತಾರೆ ಅದನ್ನು ಪಾಲಿಸೋದಷ್ಟೇ ಗೃಹಿಣಿ ಧರ್ಮ ಅನ್ನೋದು ನೀನು ಕೊಟ್ಟಿರುವಂಥ ಬಳುವಳಿ. ಸಮಾಜದಲ್ಲಿ ಅನುಸರಿಸುವಂಥ ಒಂದು ನಿಯಮಾವಳಿ ಅದು. ಅದನ್ನೇ ನಾನು ಅನುಸರಿಸ್ತಾ ಬಂದಿದ್ದೀನಿ. ಒಂದೇ ಒಂದು ದಿನ ಇದು ಯಾಕೆ, ಹೇಗೆ, ಎಲ್ಲಿ, ಎತ್ತ ಯಾವುದನ್ನು ಇದುವರೆಗೆ ಪ್ರಶ್ನೆ ಮಾಡಿದವಳಲ್ಲ ನಾನು. ಅವರು ಏನು ಹೇಳ್ತಾರೆ ಅದನ್ನಷ್ಟೇ ಮಾಡಿಕೊಂಡು ಬಂದವಳು. ಎಷ್ಟೋ ದಿನ ಅವರು ಇಷ್ಟೇ ಅನ್ನ ಮಾಡಿದ್ದೀನಿ ಮಾಡು ಅಂದಾಗ ಅಷ್ಟನ್ನೇ ಮಾಡಿ, ಎಷ್ಟೋ ದಿನ ನನಗುಳಿಯದಿದ್ದರೂ ಕೂಡ ನನಗುಳಿಲಿಲ್ವಲ್ಲ, ಯಾಕೆ ನೀವಿಷ್ಟು ಮಾಡು ಅಂದ್ರಿ ಅಂತ ಕೂಡ ನಾನು ಒಂದಿನ ಪ್ರಶ್ನೆ ಮಾಡಿಲ್ಲ. ಭಗವಂತ, ನಿನ್ನಿಚ್ಛೆಯಲ್ಲಿ ನನಗಿವತ್ತು ಆಹಾರ ಬೇಡ ಅನ್ನೋದಿದ್ದರೆ ಅದನ್ನು ಯಾರೂ ತಪ್ಪಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವ್ರ ಮೂಲಕ ಆ ನುಡಿ ಬಂದಿದೆ ಅಂದುಕೊಂಡು ಅದನ್ನೇ ಸ್ವೀಕರಿಸ್ತಾ ಹಾಗೆಯೇ ಜೀವನ ಮಾಡಿಕೊಂಡು ಬಂದವಳು ನಾನು. ಆದರೆ ಇವತ್ತು ಯಾಕೋ ಆ ಮನುಷ್ಯ, ಆ ಬ್ರಾಹ್ಮಣ ಮಗನ ಉಪನಯನಕ್ಕೆ ಸಹಾಯ ಅಂತ ಕೇಳಿದಾಗ ನನ್ನ ಮನಸ್ಸಲ್ಲಿ ಯಾಕೋ ಏನೋ ನಾನು ಅನ್ನೋ ಭಾವ, ಆ ಪದ, ಆ ಕ್ಷಣ ನನ್ನ ಮನಸ್ಸಿಗೆ ಬಂದದ್ದು ಇದೇ ಪ್ರಥಮ ಬಾರಿ ನನ್ನ ಇಷ್ಟು ಜೀವನದಲ್ಲಿ. ಯಾಕೋ ಏನೋ. ಅದು ಅಲ್ಲದೆ ಉಪನಯನ ಅನ್ನೋದು ಒಂದು ದೈವಿಕ ಕ್ರಿಯೆ. ಆ ಮಗು, ಆ ಉಪನಯನ, ಸವಿತೃವನ ಉಪದೇಶ ಆದ ನಂತರ ವೇದ, ಉಪನಿಷತ್ತು ಎಲ್ಲವನ್ನು ಕಲಿಯಲು ಮುಂದೆ ಹೋಗುತ್ತೆ. ಅಪ್ಪ, ಎಂಥ ದೈವಿಕವಾದಂಥ ಒಂದು ಕ್ಷಣ ಅದು ಆ ಮಗುವಿಗೆ. ಅಂತಹ ದೈವಿಕ ಕ್ಷಣಕ್ಕೆ, ಅಂತಹ ಕ್ರಿಯೆಗೆ ನನ್ನಿಂದ ಅದು ನಾವು ಗಮನಿಸಬೇಕಾದ್ದು. ಭಗವಂತ, ಯಾಕೋ ಏನೋ ನನ್ನಿಂದ ಏನಾದರೂ ಸಹಾಯ ಮಾಡಬೇಕು ಅನ್ನೋ ಮನಸ್ಸು ನನಗೆ ಬಂದದ್ದು. ಈ ದೈವಿಕ ಕ್ರಿಯೆಗೆ ನನ್ನದಾದ ಒಂದು ಸಹಾಯ ಇರಲಿ ಅಂತ. ಆದರೆ ಯಾರಿಗಾದರೂ ಏನಾದರೂ ಕೊಡುವಾಗ ನನ್ನದನ್ನು ಮಾತ್ರ ದಾನ ಮಾಡಬೇಕು ಅನ್ನೋದು ನೀನು ಕೊಟ್ಟ ತಿಳುವಳಿಕೆ ಭಗವಂತ. ಹಾಗಾಗಿ ನನ್ನದೇನಿದೆ ಅಂತ ಯೋಚನೆ ಮಾಡಿಕೊಂಡಾಗ ನನ್ನ ತವರಿನಲ್ಲಿ ಕೊಟ್ಟಂಥ ಮೂಗುತಿ ಒಂದೇ ನನಗೆ ನೆನಪಾದದ್ದು. ಅದನ್ನು ಆ ಬ್ರಾಹ್ಮಣನಿಗೆ ಸುಖವಾಗಿ ಅನುಭವಿಸುತ್ತಾ ನನ್ನದು ಅನ್ನೋದು ಒಂದು ನನ್ನ ಬಳಿ ಇದೆಯಲ್ಲ, ಇದು ಸಂತೋಷದ ವಿಷಯ ಅಂತ ಖುಷಿಯಾಗಿ ಆತನಿಗೆ ಕೊಟ್ಟು ಬಿಟ್ಟೆ. ಆದರೆ ನನ್ನ ಯಜಮಾನರು ಬಂದು ಮೂಗುತಿಯಲ್ಲೇ ಅಂದಾಗಲೇ ನನಗೆ ನನ್ನ ತಪ್ಪಿನ ಅರಿವಾದದ್ದು. ಹೌದಲ್ವಾ, ಈಗ ಮೂಗುತಿಯನ್ನು ಇವರಿಗೆಲ್ಲಿ ತೋರಿಸ್ಲಿ ನಾನು? ಆದರೆ ಇವರು ಯಾಕೆ ಅಂಗಡಿಯಿಂದ ಬಂದು ಈ ತರಹ ಕೇಳುತ್ತಿದ್ದಾರೆ ಅಂತ ಕೂಡ ನನಗನ್ನಿಸ್ತು. ಆದರೆ ಅದು ಕೂಡ ನೀನು ಕೊಟ್ಟ ತಿಳುವಳಿಕೆ ಇರಬಹುದು. ಅವ್ರು ಬಂದು ಕೇಳ್ತಾ ಇದ್ದಲ್ಲ, ಈಗ ಅವ್ರಿಗೆ ಏನು ಉತ್ತರ ಕೊಡಲಿ? ನಾನು ಮಾಡಿದ ತಪ್ಪು, ನಾನು ಗೃಹಿಣಿ ಧರ್ಮವನ್ನು ಮೀರಿಬಿಟ್ಟಿದ್ದೀನಿ, ತಪ್ಪು ಮಾಡಿಬಿಟ್ಟಿದ್ದೀನಿ, ಹಿಂಗೆ ಮಾಡಬಾರ್ದಿತ್ತು ನಾನು ಅಂತ ಹೊಳೆದಿದೆ. ಆದರೆ ತಪ್ಪಿನ ನಂತರ ಅರಿವಾದರೆ ಅದಕ್ಕೆ ಏನನ್ನೂ ಮಾಡಲಾಗುವುದಿಲ್ಲ. ಏನು ಮಾಡಲಿ? ಈಗ ನನಗುಳಿದಿರೋದು ಒಂದೇ ದಾರಿ. ಇಲ್ಲಿ ಮೂಗುತಿಯನ್ನು ತಗೊಂಡು ಹಾಕ್ಕೊಂಡು ನನ್ನ ಯಜಮಾನರೆದುರಿಗೆ ನಿಲ್ಲುವ ಅವಕಾಶ ಈಗ ನನಗಿಲ್ಲ. ಯಾಕೆಂದರೆ ಮೂಗುತಿಯನ್ನು ಅವನಿಗೆ ಕೊಟ್ಟು ಬಿಟ್ಟಿದ್ದೇನೆ ಅಪ್ಪ. ಆದರೆ ಸಾರ್ಥಕತೆಯನ್ನು ಅನುಭವಿಸಿದ್ದೇನೆ.
ಒಬ್ಬ ಬ್ರಾಹ್ಮಣನ ಮಗನಿಗೆ ಉಪನಯನಕ್ಕಾಗಿ ನಾನು ಕೊಟ್ಟೆನಲ್ಲ ಅನ್ನೋಂಥ ಒಂದು ಸಂತೋಷ, ಆತ್ಮತೃಪ್ತಿ ಎಲ್ಲವನ್ನೂ ಅನುಭವಿಸಿದ್ದೇನೆ ಭಗವಂತ. ಆದರೆ ಈಗ ಪತಿಗೆ ಎದುರಾಡುವಂಥ ಧೈರ್ಯ ನನಗಿಲ್ಲ, ಪತಿಯೊಡನೆ ಹೇಳುವ ಧೈರ್ಯ ಇಲ್ಲ, ಕೊಟ್ಟೆ ಅಂತ ಹೇಳಲಾರೆ ನಾನು, ಆ ಸ್ವತಂತ್ರತೆ ನನಗಿಲ್ಲ ದೇವರೇ. ಹಾಗಾಗಿ ಈಗ ನಾನು ಈ ನಿನ್ನಿಂದ ಬಂದಂಥ ಈ ದೇಹವನ್ನು ನಿನಗಾಗಿಯೇ ಕೊಡೋದಕ್ಕೆ ಹೊರಟಿದ್ದೇನೆ ದೇವರೇ, ದಯವಿಟ್ಟು ಇದನ್ನು ಸ್ವೀಕರಿಸು. ಆದರೆ ನನಗೆ ಗೊತ್ತು ಈ ರೀತಿ ಪ್ರಾಣತ್ಯಾಗ ಮಾಡೋದು ತಪ್ಪು ಅಂತ ಗೊತ್ತು, ಅದು ಕೂಡ ನೀನು ಕೊಟ್ಟ ತಿಳುವಳಿಕೆ. ಆದರೆ ಈಗ ವಿಧಿ ಇಲ್ಲ ದೇವರೇ, ಒಂದು ತಪ್ಪು ಮಾಡಿದ್ದೇನೆ, ಅದನ್ನು ತಿದ್ದಿಕೊಳ್ಳಲು ಮತ್ತೊಂದು ತಪ್ಪು ಮಾಡಲೇಬೇಕು. ನಾನು ಈ ಪರಿಸ್ಥಿತಿಯಲ್ಲಿ ನನಗೆ ಬೇರೆ ಏನೂ ತೋರುತ್ತಿಲ್ಲ ಭಗವಂತ. ಹಾಗಾಗಿ ನಾನೀಗ ಈ ಬಟ್ಟಲಲ್ಲಿರೋ ವಿಷವನ್ನು ಸೇವಿಸಿ ನಿನ್ನ ಪಾದಕ್ಕೆ ಬರೋದಕ್ಕೆ ಆಸೆ ಪಟ್ಟಿದ್ದೇನೆ ದೇವರೇ. ನನ್ನನ್ನು ಕರೆದುಕೋ, ಬೇಡ ಎನ್ನಬೇಡ. ತಪ್ಪು ಮಾಡಿದ ದೇಹ ನಿನ್ನದು, ಬೇಡ ಎನ್ನಬೇಡ. ತಪ್ಪು ಮಾಡುವ ತಿಳುವಳಿಕೆ ಕೂಡ ನಿನ್ನದೇ ಬಳುವಳಿ, ನೀನೇ ಕೊಟ್ಟ ಮನಸ್ಸು. ನೀನೇಕೆ ನನಗೆ ಹಾಗೆ ಮನಸ್ಸು ಕೊಟ್ಟೆ ಇವತ್ತು? ಅದು ನನಗೆ ತಿಳಿಯದು ನಿನ್ನ ಉದ್ದೇಶ ಏನು ಅಂತ. ಈಗೋ ಇದನ್ನು ಈಗ ನಾನು ಪಾನ ಮಾಡಿ ನಿನ್ನ ಪಾದಕ್ಕೆ ಬರುತ್ತಿದ್ದೇನೆ. ನನ್ನ ದೇಹವನ್ನು ಸ್ವೀಕರಿಸು ಭಗವಂತ, ನನಗೆ ಮುಕ್ತಿ ಕೊಡು. ಇದೇನಿದು? ಈ ವಿಷದ ಬಟ್ಟಲಲ್ಲಿ ನಾನು ಆ ಬ್ರಾಹ್ಮಣನಿಗೆ ಕೊಟ್ಟಂಥ ನನ್ನದೇ ಆದ ಮೂಗುತಿ ಕಾಣುತ್ತಿದೆಯಲ್ಲ ಭಗವಂತ. ಇದೇನಿದು ನಿನ್ನ ಲೀಲೆ? ಅಂದರೆ ನನ್ನ ದೇಹ ತ್ಯಾಗ ನಿನಗೀಗ ಇಷ್ಟವಿಲ್ಲ ಎಂದಾಯ್ತು. ಆಹಾ ಭಗವಂತ, ಏನಿದು ನಿನ್ನ ಲೀಲೆ? ಅಯ್ಯೋ, ಈಗೋ ಇಲ್ಲಿ ನೋಡು, ನಾನು ಆ ಮನುಷ್ಯನಿಗೆ ನನ್ನ ತವರು ಮನೆಯ ಉಡುಗೊರೆಯಿಂದ ಕೊಟ್ಟಂತಹ ಮೂಗುತಿಯನ್ನು ನೀನು ನನಗೇ ವಾಪಸ್ಸು ಕೊಟ್ಟು ಇನ್ನೂ ಸ್ವಲ್ಪ ದಿನ ಇಲ್ಲಿಯೇ ಇರು ಮಗಳೇ ಎಂದಿದ್ದೀಯಾ ಭಗವಂತ. ಆಹಾ, ನಿನ್ನ ಲೀಲೆಗೆ ಅದೇನಂದಲಿ ನಾನು. ಅಂದರೆ ನಿನ್ನ ಮನದಾಳದಲ್ಲಿ ನನ್ನ ದೇಹ ಇನ್ನೂ ಈ ಸಮಾಜಕ್ಕೆ ಬೇಕು, ಸಮಾಜಕ್ಕೆ ಇದೇ ತರಹದ ಸಹಾಯಗಳನ್ನು ಮಾಡ್ತಿರಲಿ ಅಂತ ಆಶಿಸಿದ್ದೀಯಾ ಭಗವಂತ. ನಿನ್ನ ಆಜ್ಞೆಯನ್ನು ಶಿರಸಾವಹಿಸಿ ಪಾಲಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಭಗವಂತ. ಹಾಗೆಯೇ ನನ್ನ ಯಜಮಾನರಿಗೂ ಕೂಡ ಅಲ್ಲಿ ಇಲ್ಲಿ ಒಂದು ಅಲ್ಪ ಸ್ವಲ್ಪ ಕೊಡುವಂತಹ ಮನಸ್ಸನ್ನು ಕೊಟ್ಟು ಬಿಡು ತಂದೆ. ಇಬ್ಬರೂ ಸೇರಿ ಸಮಾಜೋದ್ಧಾರಕ ಕೆಲಸಗಳನ್ನು ಮಾಡ್ತಾ ಇದ್ದು ನಿನ್ನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇರ್ತೀವಿ ಭಗವಂತ. ನಿನ್ನ ಲೀಲೆ ಯಾರು ಏನು. ಈಗ ನೋಡು, ನೀನು ಕೊಟ್ಟ ಮೂಗುತಿ, ನನ್ನ ಮೂಗುತಿ ನಾನು ಹಾಕಿಕೊಂಡು ಯಜಮಾನರ ಮುಂದೆ ಹೋಗಿ ನಿಂತು ಜಂಬದಿಂದ ಈಗೋ ನೋಡಿ ನನ್ನ ಮೂಗುತಿ ಇಲ್ಲಿದೆ ಎಂದು ಹೇಳುತ್ತೇನೆ. ಅಪ್ಪ, ಎಂತಹ ಧೈರ್ಯ ಬಂದುಬಿಟ್ಟಿತ್ತು. ನೀನು ಅದೆಂತಹ ಧೈರ್ಯವನ್ನು ಬಳುವಳಿಯಾಗಿ ಕೊಟ್ಟುಬಿಟ್ಟೆ ಭಗವಂತ. ಭಗವಂತ, ನೀನು ನಿಜವಾಗಿಯೂ ಆಪತ್ ರಕ್ಷಕ ಎನ್ನುವುದರಲ್ಲಿ, ಶರಣಾಗತ ರಕ್ಷಕ ಎನ್ನುವುದರಲ್ಲಿ ಎರಡೂ ಮಾತಿಲ್ಲ ಭಗವಂತ. ನಿನ್ನ ಲೀಲೆ ಅಪಾರವಾದದ್ದು. ಮುಂದೆ ನನ್ನ ಈ ದೇಹ ಈ ಸಾಮಾಜಿಕವಾಗಿ ಸಹಾಯ ಮಾಡುತ್ತಾ ಸಾರ್ಥಕ ಬದುಕನ್ನು ಕಾಣುವಂತೆ ಆಶೀರ್ವಾದ ಮಾಡುತ್ತಂದೆ. ಧನ್ಯವಾದಗಳು.